ಪ್ರೀತಿಸಲು ಕಲಿಸಿದವನು ನೀ ತಾನೆ. 2 ಸಂಚಿಕೆ 7. ಅಜ್ಜಿ, ಯಾರ ಜೊತೆ ಮಾತಾಡ್ತಿದ್ದೆ ಎಂದು ಕೇಳಿದಳು ದೀಕ್ಷಾ. ಲಕ್ಷ್ಮಿಯವರು ಅವಳ ಮಾತು ತನಗಲ್ಲ ಎಂಬಂತೆ ಮೌನವಾಗಿ ಕುಳಿತಿದ್ದರು. ಇಷ್ಟು ಹೊತ್ತು ಚೆನ್ನಾಗಿದ್ರಲ್ಲ, ಸಡನ್ನಾಗಿ ಏನಾಯಿತು ಈ ಅಜ್ಜಿಗೆ ಎಂದು ಯೋಚಿಸುತ್ತಾ ಅವರ ಪಕ್ಕದಲ್ಲಿ ಕುಳಿತಳು ದೀಕ್ಷಾ. ಆದರೆ ಅವರು ಮುಖ ತಿರುಗಿಸಿ ಕುಳಿತರು. ಬೇಸರವಾಗಿತ್ತವಳಿಗೆ. ಅಜ್ಜಿ, ನಿನ್ನ ಜೊತೆ ಇರಬೇಕು ಅಂತ ನಾನು ಇಲ್ಲಿಗೆ ಬಂದರೆ ನೀನು ನನ್ನ ಹತ್ರ ಹೀಗೆ ಕೋಪ ಮಾಡ್ಕೊಳ್ಳೋದಾ? ಅಟ್ಲೀಸ್ಟ್ ಈ ಕೋಪ ಯಾಕೆ ಅಂತನಾದರೂ ಹೇಳ್ಬಾರ್ದಾ ಎಂದು ಕೇಳಿದಳು ಮುಖ ಸಣ್ಣದು ಮಾಡಿ. ಮೌನ ಮುರಿದವರು. ಸ್ಥೈರ್ಯ ನಿನ್ನ ಜೊತೆ ಬರ್ತಾ ಇದ್ಲು ತಾನೆ, ಯಾಕೆ ಅವಳು ಬರದ ಹಾಗೆ ಮಾಡಿಬಿಟ್ಟೆ ಎಂದು ಪ್ರಶ್ನಿಸಿದವರ ಮಾತು ಅರ್ಥವಾಗದೆ ಅವರನ್ನೇ ನೋಡಿದಾಗ, ನನಗೆ ಸ್ಥೈರ್ಯ ಎಲ್ಲ ಹೇಳಿದ್ಲು ಎಂದ ಲಕ್ಷ್ಮಿಯವರು ಅವಳ ಜೊತೆ ಫೋನಿನಲ್ಲಿ ನಡೆದ ಸಂಭಾಷಣೆಯನ್ನು ವಿವರಿಸಿದರು. ಹೇ ಸ್ಥೈರ್ಯ, ಬಾಯಿ ಬಿಟ್ಟರೆ ಬರೀ ಸುಳ್ಳೇ ಹೇಳ್ತೀಯಾ? ಮಾಡದ ತಪ್ಪಿಗೆ ನನ್ನ ಮತ್ತು ಅಜ್ಜಿ ಮಧ್ಯೆ ತಂದಾಕೋಕೆ ನೋಡ್ತಿದ್ಯಾ ಎಂದು ಜೋರಾಗಿ ಮನದ ಮಾತನ್ನು ಹೇಳಿದವಳಿಗೆ, ಇನ್ನು ನಿನ್ನ ತಪ್ಪನ್ನು ಅವಳ ಮೇಲೆ ಹೊರಿಸಬೇಡ ಎಂದರು ಲಕ್ಷ್ಮಿಯವರು ಮುಖ ಗಂಟು ಹಾಕುತ್ತಲೇ. ಯಾರೋ ಯಾರ ಮೇಲೆ ತಪ್ಪು ಹೊರಿಸ್ತಿದ್ದಾರೆ ಅಂತ ನಾನು ಈಗಲೇ ಪ್ರೂವ್ ಮಾಡ್ತೀನಿ ಅಜ್ಜಿ ಎಂದವಳೆ ತನ್ನ ಮೊಬೈಲ್ನಿಂದ ಸ್ಥೈರ್ಯಳಿಗೆ ಕರೆ ಮಾಡಿದಳು. ಮೊಬೈಲ್ ಪರದೆಯಲ್ಲಿ ಸೀನಿಯರ್ ಸಿಡುಕಮ್ಮ ಎಂಬ ಹೆಸರನ್ನು ಕಂಡವಳ ತುಟಿಗಳು ಅರಳಿದವು. ಕರೆ ಸ್ವೀಕರಿಸಿದವಳೆ, ಅಕ್ಕ ಹೇಗಿದ್ಯಾ? ಊರಿಗೆ ಹೋದ್ಮೇಲೆ ಈ ತಂಗಿನ ಮರೆತು ಬಿಟ್ಟೆ ಅಲ್ವಾ ಎಂದಳು ಮೃದುವಾಗಿ. ಯಪ್ಪ, ಏನು ಡವ್ ಮಾಡ್ತಿದ್ದಾಳೆ, ಅಕ್ಕ ಅಂತೆ. ಇವಳು ಅಮ್ಮನ ಮುಂದೆ ಮಾತ್ರ ನನ್ನನ್ನು ಅಕ್ಕ ಅಂತ ಅನ್ನೋದು ಎಂದುಕೊಂಡವಳೆ. ಅಮ್ಮ ಇದ್ದಾರಾ ಅಲ್ಲಿ ಎಂದು ಕೇಳಿದವಳಿಗೆ, ಮಮ್ಮ ರೂಮಲ್ಲಿದ್ದಾರಕ್ಕ ಎಂದಳು. ಮತ್ತ್ಯಾಕೆ ನಾಟಕ ಮಾಡ್ತಿದ್ಯಾ? ನಾಟಕನಾ? ನಾನೆಲ್ಲಿ ನಾಟಕ ಮಾಡಿದೆ? ಏನು ಹೇಳ್ತಿದ್ಯಾ ಎಂದು ಅಮಾಯಕಳಂತೆ ನುಡಿದವಳಿಗೆ ಗೊತ್ತು, ತನ್ನ ಅಕ್ಕ ಮೊಬೈಲ್ನ ಸ್ಪೀಕರಿಗೆ ಹಾಕಿದ್ದಾಳೆ, ಅವಳ ಪಕ್ಕದಲ್ಲಿ ಲಕ್ಷ್ಮಿಯವರು ಇದ್ದಾರೆ ಎಂದು. ಸ್ಥೈರ್ಯ, ನಾನು ಬೇಕಂದಲೇ ನಿನ್ನನ್ನು ಕರ್ಕೊಂಡು ಬಂದಿಲ್ಲ ಅಂತ ಅಜ್ಜಿ ಹತ್ರ ಯಾಕೆ ಸುಳ್ಳು ಹೇಳಿದೆ ಎಂದು ಪ್ರಶ್ನಿಸಿದವಳಿಗೆ, ನಾನೇನು ಸುಳ್ಳು ಹೇಳಲಿಲ್ಲ, ನೀನೇ ತಾನೇ ನರೇಶ್ ಅಂಕಲ್ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು ಎಂದವಳಿಗೆ ಒಳಗೊಳಗೆ ನಗು. ಲಕ್ಷ್ಮಿಯವರು ದೀಕ್ಷಾಳತ್ತ ಉರಿಗಣ್ಣಿನಿಂದ ನೋಡಿದರೆ ಅವಳು ಉಗುಳು ನುಂಗಿದಳು. ಸ್ಥೈರ್ಯ, ಸಾಕು ನಿಲ್ಲಿಸು ನಿನ್ನ ನಾಟಕ ಎಂದವಳ ಮಾತಿಗೆ ಅವಳನ್ನು ತಡೆದವರು, ಸುಳ್ಳು ಹೇಳೋದು ನಾಟಕ ಮಾಡ್ತಿರೋದು ಅವಳಲ್ಲ ನೀನು ಎಂದರು ಲಕ್ಷ್ಮಿಯವರು. ಅದನ್ನು ಕೇಳುತ್ತಿದ್ದ ಸ್ಥೈರ್ಯಳಿಗೆ ನಗು ತಡೆಯಲಾಗುತ್ತಿರಲಿಲ್ಲ. ಅಜ್ಜಿ, ನಾನು ಎಂದು ಮಾತನಾಡಲು ಬಂದವಳನ್ನು ತಡೆದವರು ನೇರ ತಮ್ಮ ಕೋಣೆಗೆ ಹೋಗಿ ಮಲಗಿದರು. ಹೇ ಸೀನಿಯರ್ ಸಿಡುಕಮ್ಮ ಎಂದಳು ಸ್ಥೈರ್ಯ. ನನ್ನ ಕೈಗೆ ಸಿಗು ನೀನು, ಆವಾಗಿದೆ ನಿನಗೆ. ನಾನು ನನ್ನ ಪಾಡಿಗೆ ಇಲ್ಲಿ ಆರಾಮಾಗಿದ್ದೆ, ಯಾಕೆ ಸುಮ್ಮನೆ ನನ್ನ ಕೆಣಕ್ತಿದೆಯಾ ಎಂದಳು ಕೋಪ ಹಾಗೂ ಅಸಮಾಧಾನದಿಂದ. ಅದು ಹೇಗೆ ಅಂದ್ಕೊಂಡೆ ನೀನು? ನಾನಿನ್ನನ್ನು ಆರಾಮಾಗಿರೋಕೆ ಬಿಡ್ತೀನಿ ಅಂತ? ನಿನಗೆ ಕಾಟ ಕೊಡದೇ ಇದ್ದರೆ ನನಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಕಣೆ. ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅನ್ಕೋಬೇಡ, ನಿನ್ನ ಏನು ಮಾಡ್ತೀನಿ ನೋಡ್ತಿರು ಎಂದವಳಿಗೆ, ಐ ಆಮ್ ವೇಟಿಂಗ್ ಎಂದವಳೆ ಕರೆ ತುಂಡರಿಸಿದಳು. ಆ ದಿನ ರಾತ್ರಿ ಸ್ಥೈರ್ಯ ನೆಮ್ಮದಿಯಾಗಿ ಮಲಗಿದಳು. ಮರುದಿನ ಎಂದಿನಂತೆ ಅವಳ ದಿನಚರಿ ಶುರುವಾಯಿತು. ತನ್ನ ತಾಯಿಯ ಮುಂದೆ ವಿಧೇಯ ವಿದ್ಯಾರ್ಥಿನಿಯಂತಿರುತ್ತಿದ್ದವಳು ತನ್ನ ಪ್ರೀತಿಯ ಅಜ್ಜಿಯ ಮುಂದೆ ತುಂಟಿಯೇ. ಅವರನ್ನು ಮುದ್ದು ಮಾಡಿ ಕಾಡಿಸಿ ಅವರ ಜೊತೆ ತಿಂಡಿ ಮುಗಿಸಿ ತನ್ನ ಗಮ್ಯದತ್ತ ಸಾಗಿದಳು. ಅವಳು ಕೆಲಸ ಮಾಡುತ್ತಿರುವ ಕೆಫೆಯಲ್ಲಿ ಅಂದು ಅವಳ ಜೊತೆ ಕೆಲಸ ಮಾಡುವ ಇಬ್ಬರು ರಜೆಯಲ್ಲಿದ್ದರು. ಅವಳಿಗೆ ಕೆಲಸ ಜಾಸ್ತಿ ಇತ್ತು. ಸಂಜೆಯಷ್ಟರಲ್ಲಿ ಸುಸ್ತಾಗಿದ್ದಳು. ಈಗವಳು ಬೆಳಗ್ಗೆ ಕೆಲಸಕ್ಕೆ ಬರುತ್ತಿದ್ದುದರಿಂದ ಸಂಜೆ 7 ಗಂಟೆಗೆ ಅವಳು ಮನೆಗೆ ಮರಳಬಹುದಾಗಿತ್ತು. ಸಂಜೆ 6:15 ಕಳೆದಿತ್ತು. 4 ಜನ ಹುಡುಗರನ್ನೊಳಗೊಂಡ ಗುಂಪು ಅದೇ ಕೆಫೆಗೆ ಬಂದಿದ್ದರು. ಸರ್, ಆರ್ಡರ್ ಪ್ಲೀಸ್ ಎಂದಳು ವಿನಯದಿಂದ. ಪಾರ್ಥ್, ಹುಡುಗಿ ಸಖತ್ತಾಗಿದ್ದಾಳೆ ಕಣ. ಅವರಲ್ಲಿ ಒಬ್ಬ ಹುಡುಗ ನಿಮಿತ್ ಪಕ್ಕದಲ್ಲಿದ್ದ ಪಾರ್ಥನ ಕಿವಿಯಲ್ಲಿ ಹೇಳಿದ. ಅವಳು ಮತ್ತೊಮ್ಮೆ ಸರ್, ಆರ್ಡರ್ ಪ್ಲೀಸ್ ಎಂದಳು. 1 ಮಿನಿಟ್ ಎಂದ ರಿಷಬ್ ಮೆನು ಕಾರ್ಡ್ ನೋಡುವಂತೆ ನಟಿಸಿ ಓರೆಗಣ್ಣಿನಲ್ಲಿ ಅವಳನ್ನು ನೋಡಿದರೆ ಮತ್ತಿಬ್ಬರು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದರು. ಈ ಮೂವರು ಹೃದಯದಲ್ಲಿ ಎದಾಗಲೇ ವಯಲಿನ್ ನುಡಿಸುತ್ತಿದ್ದರು. ಹುಡುಗಿಯರನ್ನು ಕಾಣುವಾಗ ಈ ಮೂವರು ಹೀಗೆ ಆಡುವುದೆಂದು ತಿಳಿದ ಪ್ರದ್ಯುತ್
ಆಗ ತಾನೇ ಮೊದಲ ಸಾರಿ ಅವಳ ಕಡೆಗೆ ನೋಡಿದ. ಕೆಫೆಯ ಸಮವಸ್ತ್ರ ತೊಟ್ಟು ನಿಂತಿದ್ದ ಚೆಲುವೆ ಅವನನ್ನು ಆಕರ್ಷಿಸಿದ್ದು ಸುಳ್ಳಲ್ಲ. ಆದರೆ ಆ ಕ್ಷಣವೇ ಇಹಕ್ಕೆ ಬಂದವನು 4 ಕೋಲ್ಡ್ ಕಾಫಿ ಎಂದಾಕ್ಷಣ ಅವನ ಕಡೆಗೆ ನೋಡಿದವಳು. ಜಸ್ಟ್ 10 ಮಿನಿಟ್ಸ್ ಸರ್ ಎಂದಳು ನಗುಮೊಗದಿಂದ. ಅವನ ಮನವು ಪ್ರಿಟಿ ಗರ್ಲ್ ಎಂದು ನುಡಿದರೆ ಅವಳು ಕೋಲ್ಡ್ ಕಾಫಿ ಅಂತ ಮೊದಲೇ ಹೇಳೋಕೆ ಏನು ರೋಗ ಈ ಕೋತಿಗಳಿಗೆ. ಸುಮ್ಮನೆ ನನ್ನನ್ನು ಅವರ ಮುಂದೆ ನಿಲ್ಲುವಂತೆ ಮಾಡಿದರು. ಇದುವರೆಗೂ ಹುಡುಗಿಯರನ್ನು ನೋಡೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ರು ಎಲ್ಲ ಎಂದು ಗೊಣಗುತ್ತಿದ್ದರೆ ಅವಳ ಜೊತೆಯಲ್ಲಿ ಕೆಲಸ ಮಾಡುವ ಪೂಜಾ, ಸ್ಥೈರ್ಯ ಯಾಕೆ ಗೊಣಗ್ತಾ ಇದೆಯಾ, ಏನಾದರೂ ಸಮಸ್ಯೆನಾ ಎಂದು ಕಾಳಜಿಯಿಂದ ಕೇಳಿದಳು. ಪೂಜಾಳ ತಂದೆಗೆ ಹೃದ್ರೋಗದ ಸಮಸ್ಯೆ ಇದೆ. ಅವಳ ತಾಯಿ ಮನೆ ಕೆಲಸಕ್ಕೆ ಹೋದರೆ ತಮ್ಮ 10ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವಳ ತಾಯಿಯ ದುಡಿಮೆಯಿಂದ ಮನೆಯ ಖರ್ಚು ಸಾಗಿದರೆ ಅವಳ ದುಡಿಮೆಯಿಂದ ತನ್ನ ಹಾಗೂ ತಮ್ಮನ ಓದಿನ ಖರ್ಚು ಹಾಗೂ ತಂದೆಯ ಮಾತ್ರೆಗೆ ಹಣ ಹೊಂದಿಸುತ್ತಾಳೆ. ಸ್ವಲ್ಪ ಹಣ ಉಳಿದರೆ ಅದನ್ನು ಬ್ಯಾಂಕಿಗೆ ಹಾಕುತ್ತಾಳೆ, ತುರ್ತು ಸಂದರ್ಭಗಳಲ್ಲಿ ಬೇಕಾಗುತ್ತದೆ ಎಂದು. ಸ್ಥೈರ್ಯಾಳಿಗೆ ಪೂಜಾಳ ಮನೆಯ ಪರಿಸ್ಥಿತಿ ಗೊತ್ತಿದ್ದರೂ ಅವಳಲ್ಲಿ ಕರುಣೆಯಿಂದ ಮಾತನಾಡಿಸುವವಳಲ್ಲ. ಬದಲಿಗೆ ಅವಳಲ್ಲಿ ಧೈರ್ಯ ಛಲ ಹೆಚ್ಚುವಂತೆ ಮಾಡುವವಳು ಅವಳು. ಪೂಜಾಳಿಗೂ ಸ್ಥೈರ್ಯ ಎಂದರೆ ತುಂಬ ಇಷ್ಟ. ಆ ಕಾರ್ನರಲ್ಲಿರೋ ಟೇಬಲ್ನಲ್ಲಿ ಕೂತಿರುವವರನ್ನು ನೋಡಿದ್ಯಾ ಎಂದು ಸ್ಥೈರ್ಯ ಕೇಳಿದಾಗ ಅವಳು ತಲೆ ಎತ್ತಿ ಆ ಕಡೆಗೊಮ್ಮೆ ನೋಡಿದವಳು. ಹಾಂ, ಅವರೇನಾದರೂ ಅಂದ್ರ ಎಂದು ಕೇಳಿದಳು ಭಯದಿಂದ. ನೋ, ಹಾಗೇನಿಲ್ಲ. ಆ ಕೋತಿ ನನ್ನ ಮಕ್ಕಳಿಗೆ ಕೋಲ್ಡ್ ಕಾಫಿ ಬೇಕಂತೆ. ನನ್ನನ್ನು ಬೇಕಂತಲೇ ವೇಟ್ ಮಾಡಿಸಿ ಮೆನು ಕಾರ್ಡ್ ನೋಡೋ ಥರ ಒಬ್ಬ ವ್ಯಕ್ತಿ ಆ್ಯಕ್ಟ್ ಮಾಡ್ತಿದ್ದ. ಬಾಕಿ ಇಬ್ಬರು ಜೊಲ್ಲು ಸುರಿಸ್ಕೊಂಡು ನೋಡ್ತಿದ್ರು ಎಂದಳು ಕೋಪದಿಂದ. ಇನ್ನೊಬ್ರು ಇದ್ದಾರಲ್ಲ ಹೀರೋ ಥರ, ಅವರು ಎಂದು ಕುತೂಹಲದಿಂದ ಕೇಳಿದವಳಿಗೆ ಅವನು ಉಳಿದವರ ಹಾಗೆ ಜೊಲ್ಲು ಪಾರ್ಟಿ ಅಲ್ಲ, ಆದರೂ ನೋಡ್ತಿದ್ದ ನನ್ನನ್ನು ಎಂದಳು. ಸ್ಥೈರ್ಯ, ಕೋಪ ಮಾಡ್ಕೋಬೇಡ. ಅವರನ್ನು ನೋಡಿದರೆ ರೌಡಿಗಳ ಥರನೂ ಕೆಟ್ಟವರ ಹಾಗೇನೂ ಕಾಣಿಸ್ತಿಲ್ಲ. ನನ್ನ ಈ ಮುದ್ದು ಫ್ರೆಂಡ್ ಮುದ್ದಾಗಿದ್ದಾಳಲ್ಲ ಎಂದು ನೋಡಿದ್ರು ಅನಿಸುತ್ತೆ. ನೀನು ಇದನ್ನೆಲ್ಲ ನೋಡೇ ಇಲ್ಲ ಅನ್ನೋ ಹಾಗೆ ಇದ್ಬಿಡು ಎಂದು ಸಂತೈಸಿದವಳಿಗೆ, ನೀನು ಹಾಗೆಲ್ಲ ಹೇಳಬೇಡ, ನಂಗೆ ನಾಚಿಕೆ ಆಗುತ್ತೆ ಎಂದಳು ನುಲಿಯುತ್ತಾ. ಸ್ಥೈರ್ಯ, ಈ ನಿನ್ನ ಡ್ರಾಮಾನ ನಿನ್ನ ಮನೇಲಿ ಅಥವಾ ಕಾಲೇಜಲ್ಲಿ ಇಟ್ಕೊಳ್ಳೆ. ನೀನು ಈ ಥರ ನಾಚ್ಕೊಳ್ಳೋದನ್ನು ನನ್ನಿಂದ ನೋಡೋಕ್ಕಾಗಲ್ಲಪ್ಪ ಎಂದಳು ಅವಳನ್ನು ಛೇಡಿಸಲು. ನಾನು ಯಾವತ್ತಿದ್ರೂ ರೌಡಿ ಬೇಬಿನೇ. ಈ ನುಲಿಯೋದು ನಾಚ್ಕೊಳ್ಳೋದು ಎಲ್ಲ ನನ್ನ ಪದಕೋಶದಲ್ಲಿಲ್ಲ ಎಂದವಳೆ ಕೋಲ್ಡ್ ಕಾಫಿ ಟ್ರೇ ಹಿಡಿದು ಆ 4 ಇದ್ದಲ್ಲಿಗೆ ಹೆಜ್ಜೆ ಹಾಕಿದಳು. ಸ್ಥೈರ್ಯ ಬರುವುದನ್ನು ನೋಡದೆ ರಿಷಬ್ ಕಾಲು ಮುಂದೆ ಚಾಚಿದಾಗ ಅವಳು ಮುಂದಕ್ಕೆ ವಾಲಿದಳು. ಅವಳ ಕೈಯಲ್ಲಿದ್ದ ಕೋಲ್ಡ್ ಕಾಫಿಯಿಂದ ಮುಂದೆ ಕುಳಿತಿದ್ದ ಪ್ರದ್ಯುತ್ಗೆ ಅಭಿಷೇಕವಾಯಿತು. ಕೋಪದಿಂದ ಅವನ ಕಣ್ಗಳು ಕೆಂಬಣ್ಣಕ್ಕೆ ತಿರುಗಿದರೆ, ಐ ಆಮ್ ಸಾರಿ ಸರ್, ನಾನಿನ್ನು ಬೇಕು ಅಂತ ಮಾಡಿಲ್ಲ ಎಂದಳು ಸ್ಥೈರ್ಯ. ಯು ಸ್ಟುಪಿಡ್, ಕಣ್ಣೆಲ್ಲಿದ್ದೆ ನಿಂದು, ನೋಡ್ಕೊಂಡು ಬರೋದಕ್ಕಾಗಲ್ವಾ? ಈ ಅವತಾರದಲ್ಲಿ ನಾನು ಹೇಗೆ ಹೊರಗೆ ಹೋಗಲಿ ಎಂದವ ಕೋಪದಿಂದ ಅಬ್ಬರಿಸಿದರೆ ಕೆಫೆಗೆ ಬಂದ ಉಳಿದ ಗ್ರಾಹಕರೆಲ್ಲ ಅವರಿಬ್ಬರನ್ನೇ ನೋಡುತ್ತಿದ್ದರು. ಸಾರಿ ಕಣೋ, ಅವರು ಬರೋದನ್ನು ನೋಡದೆ ಕಾಲು ಮುಂದಕ್ಕೆ ಚಾಚಿದ್ದು ನಾನು. ಇದರಲ್ಲಿ ಅವರ ತಪ್ಪೇನಿಲ್ಲ ಎಂದು ರಿಷಬ್ ತನ್ನ ತಪ್ಪೊಪ್ಪಿಕೊಂಡರೆ ಸ್ಥೈರ್ಯ ಮನದಲ್ಲಿ ಕೋಪದಿಂದ ಕುದಿಯುತ್ತಿದ್ದಳು. ಈ ಘಟನೆ ಕಾಲೇಜಿನಲ್ಲಿ ನಡೆದಿದ್ದರೆ ಅವಳು ಈಗಾಗಲೇ ಅವರಿಗೆ ಸರಿಯಾದ ಪಾಠ ಕಲಿಸಿರ್ತಿದ್ದಳು. ಆದರೆ ಇದು ತನ್ನ ತಂದೆಯ ಸ್ನೇಹಿತನ ಕೆಫೆ. ತನ್ನಿಂದ ಅವರ ಕೆಫೆಗೆ ಕೆಟ್ಟ ಹೆಸರು ಬರಬಾರದು ಎಂದುಕೊಂಡು, ಐ ಆಮ್ ಸಾರಿ ಸರ್, ನೀವು ಕೋಪ ಮಾಡ್ಕೋಬೇಡಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಓನರ್ಗೆ ವಿಷಯ ಗೊತ್ತಾದರೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ ಎಂದು ಅಳುವ ನಾಟಕ ಮಾಡಿದರೆ ಅವನು ಕೊಂಚ ಮೆತ್ತಗಾಗಿ, ವಾಶ್ರೂಮಲ್ಲಿ ಎಂದು ಕೇಳಿದ. ಅಲ್ಲಿ ಎಂದು ಅವಳು ಬೆರಳು ತೋರಿಸಿದ ಕಡೆಗೆ ಅವನು ಹೋದರೆ ಅವಳು ಅಳುಮುಖ ಹೊತ್ತು, ಬೇರೆ ಕೋಲ್ಡ್ ಕಾಫಿ ತರ್ತೀನಿ ಎಂದು ರಿಷಬ್ಗೆ ಹೇಳಿ ಕೋಲ್ಡ್ ಕಾಫಿ ಚೆಲ್ಲಿದ್ದು ಕ್ಲೀನ್ ಮಾಡುವ ಹುಡುಗನಿಗೆ ಹೇಳಿದಳು. ಅವಳಿಗೆ ಅವನ ಮೇಲೆ ಸಿಟ್ಟಿತ್ತಲ್ಲ. ಮೆಲ್ಲಗೆ ವಾಶ್ರೂಮ್ ಹತ್ತಿರ ಹೋದವಳು ಹೊರಗಿನಿಂದ ಬಾಗಿಲು ಲಾಕ್ ಮಾಡಿ ಏನೂ ತಿಳಿಯದವಳಂತೆ ಕೋಲ್ಡ್ ಕಾಫಿ ಸರ್ವ್ ಮಾಡಿ ಬಂದಳು. ಆದರೆ ಪೂಜಾ ಅದಾಗಲೇ ಸ್ಥೈರ್ಯ ವಾಶ್ರೂಮ್ ಬಾಗಿಲು ಲಾಕ್ ಮಾಡುವುದನ್ನು ನೋಡಿದವಳು. ಅವನು ಮೊದಲೇ ಕೋಪಿಷ್ಟ ಕಣೆ, ಇನ್ನು ನೀನೇ ವಾಶ್ರೂಮ್ ಲಾಕ್ ಮಾಡಿದ್ದು ಅಂತ ಗೊತ್ತಾದರೆ ನೀನನ್ನು ಸುಮ್ಮನೆ ಬಿಡೋದಿಲ್ಲ ಎಂದಳು ಭಯದಿಂದ. ಪೂಜಾ, ನೀನೇನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ.
ಎಂದು ಅವಳ ಬಾಯಿ ಮುಚ್ಚಿಸಿದವಳು ಬೇಗ ಡ್ರೆಸ್ ಚೇಂಜ್ ಮಾಡಿ ಬಾ, ಈಗಾಗಲೇ ಲೇಟ್ ಆಗಿದೆ ಎಂದು ತಾನು ಸಮವಸ್ತ್ರ ಬದಲಾಯಿಸಿ ತನ್ನ ಬಟ್ಟೆಯನ್ನು ತೊಟ್ಟು ಬಂದಳು. ತುಂಬ ಹೊತ್ತಾದರೂ ಪ್ರದ್ಯುತ್ ಬರದೇ ಇದ್ದುದರಿಂದ ಅವನನ್ನು ಹುಡುಗಿ ವಾಶ್ರೂಮ್ ಹತ್ತಿರ ಹೋದ ರಿಷಬ್ ಬಾಗಿಲು ಲಾಕ್ ಆಗಿರುವುದನ್ನು ಕಂಡು ಬೇಗನೆ ಬಾಗಿಲು ತೆರೆದ. ಪ್ರದ್ಯುತ್ನ ಕೋಪ ಇನ್ನೂ ಹೆಚ್ಚಾಗಿತ್ತು. ಯಾರೋ ನನ್ನನ್ನು ಲಾಕ್ ಮಾಡಿದರು ಕಣು, ಆ ಹುಡುಗಿ ಮೇಲೆ ನನಗೆ ಅನುಮಾನ ಎಂದವನು ಕೆಫೆಯ ಮ್ಯಾನೇಜರ್ ಬಳಿ ಸ್ಥೈರ್ಯ ಬಗ್ಗೆ ವಿಚಾರಿಸಿದಾಗ ಸ್ಕೂಟಿಯ ಬಳಿ ನಿಂತಿದ್ದ ಸ್ಥೈರ್ಯಳನ್ನು ಕಂಡವರು ಅವಳು ಮನೆಗೆ ಹೊರಟಿದ್ದಾಳೆ ನೋಡಿಯಲ್ಲಿ ಕೆಳಗೆ ಎಂದಾಗ ಪ್ರದ್ಯುತ್ ಮ್ಯಾನೇಜರ್ ತೋರಿಸಿದ ಕಡೆಗೆ ಓಡಿದರೆ ರಿಷಬ್ ತನ್ನ ಉಳಿದ ಇಬ್ಬರು ಸ್ನೇಹಿತರಿಗೆ ವಿಷಯ ತಿಳಿಸಿ ಬಿಲ್ ಹಣ ಪಾವತಿಸಿ ಅವನು ಹೋದತ್ತಲೇ ಓಡಿದ. ಮುಂದುವರಿಯುವುದು.